ತಾವು ನಿರ್ಣಯನ ಮಂಡಿಸೋಕೆ ಮುಂಚೆ ನಾನೆರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ, ತಮ್ಮ ಅನುಮತಿಯ ಮೇರೆಗೆ. ನಾನೇನು ಭಾವಿ ಈ ಸರ್ಕಾರ ಅಬಕಾರಿ ಬಿಟ್ಕೊಳ್ಳಿ, ಅವನೇ ಮಾತಾಡ್ಕೊಂಡು ಅಬಕಾರಿ ಹಗರಣದಲ್ಲಿ ಲೂಟಿ ಮಾಡಿದ್ದಾರೆ. ನಾವು ಅಬಕಾರಿ ಹಗರಣದನ್ನ ತನಿಖೆ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿದ್ವಿ. ಇದೊಂದು 6,000 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಸರ್ಕಾರ ಖಜಾನೆ. ಇವತ್ತು ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, ಬಡವರಿಗೆ ಏನು ಹಣ ಸೇರ್ಬೇಕಾಗಿತ್ತೋ ಹಣಗಳು ಸೇರ್ತಾ ಇಲ್ಲ. ಇವತ್ತು ಅಬಕಾರಿ ಸಚಿವರು ಅವರ ಬೇಜವಾಬ್ದಾರಿ ಹೇಳಿಕೆ ಕೊಡೋ ಮುಖಾಂತರ ಈ ಒಂದು ಹಗರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸರಿ ಇಲ್ಲ, ಇದನ್ನ ನಾವು ವಿರೋಧ ಮಾಡ್ತೀವಿ. ಎರಡನೇದು, ಇವತ್ತು ಮನ್ರೇಗಾ ಸರ್ಕಾರ ತಂದಿದೆ, ನಿರ್ಣಯ ಮಾಡಕ್ಕೆ ತಂದಿದೆ. ಜಿ ರಾಮ್ಜಿ ಏನಿದೆ, ಆ ಜಿ ರಾಮ್ಜಿ ಇವತ್ತು ಒಳ್ಳೆ ಯೋಜನೆ. ಅದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ಯೋಜನೆ ತಂದಿದ್ದಾರೆ. ಹಿಂದೆ ನರೇಗಾ ಇದ್ದಾಗ ಕೋಟ್ಯಾಂತರ ಹಣವನ್ನ ಲೂಟಿ ಮಾಡಿದ್ದಾರೆ ಇದೇ ಸರ್ಕಾರ, ಕೋಟ್ಯಾಂತರ ಹಣವನ್ನ ಲೂಟಿ ಮಾಡಿದ್ದಾರೆ. ಈಗ ಟ್ರಾನ್ಸ್ಪರೆಂಟ್ ಆಗಿ ಇರುವಂತದ್ರಿಂದ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಆದ್ರಿಂದ ಈ ಒಂದು ನರೇಗಾವನ್ನ ನಾನು ಬೆಂಬಲಿಸ್ತಾ ಇದ್ದೀನಿ. ಮತ್ತೆ ಸರ್ಕಾರ 40% ಹಣ ಕೊಡಕ್ಕೆ ಹಣ ಇಲ್ದಿರ ದಿವಾಳಿ ಆಗಿದೆ. ನಾವು ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಜಿ ರಾಮ್ಜಿಯನ್ನ ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಈ ಸರ್ಕಾರ ತಂದಿರತಕ್ಕಂಥ ನಿರ್ಣಯವನ್ನ ವಿರೋಧ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ನಾವು ಇದನ್ನ ವಿರೋಧಿಸಿ, ಈ ಅಕ್ರಮ, ಈ ತರ ನಿರ್ಣಯವನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ.